ದ್ವೈತ ವೇದಾಂತದ ದರ್ಶನವಿದೆ. ಒಂದು ಬರುತ್ತಲ್ಲ, ಭವಾನಿ ತ್ವಂ ದಾಸೇ ಮೈವಿತರ ದೃಷ್ಟಿಂಸ ಕರುಣ. ಆ ಪದ್ಯ ಏನ್ ಹೇಳ್ತಾ ಇದೆ? ಆ ಪದ್ಯ ಅದ್ವೈತ ವೇದಾಂತವನ್ನು ಹೇಳ್ತಾ ಇದೆ. ಮೇಲ್ನೋಟಕ್ಕೆ ದೇವಿಯ ಸ್ತುತಿಯ, ಒಳಗಡೆ ಅದು ಒಂದು ಅದ್ವೈತದ ಪರಮ ತತ್ವ. ಅದ್ವೈತ ಏನ್ ಹೇಳುತ್ತೆ? ನಾವು ಪರಮಾತ್ಮ ಎಲ್ಲ ಒಂದೇ ಅಂತ, ನಾವಿಲ್ವೇ ಇಲ್ಲ ಅಂತ. ಅಹಂ ಬ್ರಹ್ಮಾಸ್ಮಿ, ನಾವ್ಯಾರು? ದೇವ್ರೆ. ನಮ್ಮ ದೇವ್ರ ಅಂದ್ರೆ ಈ ದೇಹ ಅಲ್ಲ, ನಮ್ಮ ಆತ್ಮ ಸ್ವರೂಪ ದೇವರು. ಈ ದೇಹವೂ ಸೇರಿದ ಹಾಗೆ ಜಗತ್ತು ಎಲ್ಲವೂ ಕೂಡ ಕನಸಿನಲ್ಲಿ ಇದ್ದಂತೆ ಇದೆ. ಇರೋದೆಲ್ಲ ಪರಮಾತ್ಮ ಒಬ್ಬನೇ. ನಾನು ಅನ್ನೋ ಅಹಂಕಾರ ಇದೆ ಅಷ್ಟೇ ಅಂತ. ಆ ಅಹಂಕಾರ ಹೊರಟೋದ್ರೆ ಇರೋದೆಲ್ಲ ಬ್ರಹ್ಮವೇ ಅಂತ. ಅದು ಅದ್ವೈತ. ಆ ಶ್ಲೋಕ ಏನ್ ಹೇಳ್ತಿದೆ? ಭವಾನಿ ತ್ವಂ ದಾಸೇ ಮೈ ಇತರ ದೃಷ್ಟಿಂಸ ಕರುಣ. ನನ್ನಲ್ಲಿ ದಾಸನಾದ ನನ್ನಲ್ಲಿ ಹೇ ಭವಾನಿಯೇ, ನಿನ್ನ ಕರುಣಾಮಯ ದೃಷ್ಟಿಯನ್ನ ಬೀರು ಅಂತ ಈ ತರ ಹೇಳಕ್ಕೆ ಹೊರಟೆ ನಾನು ಅಂತ ಹೇಳ್ತಾರೆ ಆಚಾರ್ಯರು. ನಾನು ಸಾಮಾನ್ಯ ವ್ಯಕ್ತಿ, ನನ್ನ ಮೇಲೆ ಕರುಣೆ ತೋರಮ್ಮ, ನಮ್ಮ ಕೊಡು ಇಟ್ಕೊಡು ನಮ್ಮ ಪ್ರಾವಿಷನ್ ಲಿಸ್ಟ್ ಇರುತ್ತಲ್ಲ, ಕೇಳಕ್ ಹೊರಟ್ರೆ ನಂದೇನೋ ಈ ಲೆವೆಲ್ ಅಷ್ಟೇ, ಬರೀ ಕೇಳ್ಕೊಳ್ಳೋ ಲೆವೆಲ್. ಆದ್ರೆ ಜಗನ್ಮಾತೆ ಭವಾನಿ ಅವಳೇನ್ ಮಾಡಿದ್ಲು? ಹೇ ಭವಾನಿ ಅಂತ ನಾನು ಅವಳನ್ನ ಸಂಬೋಧನೆಯಲ್ಲಿ, ಅದನ್ನ ಭವಾನಿ ಅಂತ ಈಕಾರ ಅಂತ ಸ್ತ್ರೀಲಿಂಗ ಶಬ್ದ, ಸ್ವಲ್ಪ ವ್ಯಾಕರಣ ಬರುತ್ತಿದೆ. ಈಕಾರ ಅಂತ ಸ್ತ್ರೀಲಿಂಗ ಶಬ್ದ ಭವಾನಿ ಅಂತ, ಅದು ಸಂಬೋಧನೆಯಲ್ಲಿ ಭವಾನಿ ಅಂತ ಆಗುತ್ತೆ. ಯಾವತ್ತು ಈ ಅಂತ ದೀರ್ಘ ಇರೋ ಪದಗಳನ್ನ ಸಂಬೋಧನೆಯಲ್ಲಿ ಈ ಮಾಡ್ಬೇಕು. ಉದಾಹರಣೆಗೆ ಈಗ ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ, ಅಲ್ಲಿ ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಹೇಳ್ಬೇಕು. ತುಂಬಾ ಜನ ಮಹಾಲಕ್ಷ್ಮೀ ನಮೋಸ್ತುತೆ ಅಂತ ತಪ್ಪು ಹೇಳ್ತಾರೆ. ಚಿಕ್ಕದ್ ಮಾಡ್ಬೇಕು ಸಂಬೋಧನೆ, ಹೇ ಮಹಾಲಕ್ಷ್ಮಿ, ಹಾಗೆ ಚಿಕ್ಕದಾಗುತ್ತೆ. ಸೊ ಇಲ್ಲಿ ಭವಾನಿ ಅಂತ ನಾನು ಸಂಬೋಧನೆ ಮಾಡಿದ್ದು. ಆದ್ರೆ ಜಗನ್ಮಾತೆ ಹೆಂಗ್ ಅರ್ಥ ಮಾಡ್ಕೊಂಡ್ಬಿಟ್ರು ಅಂದ್ರೆ, ಭವತ್ ಅಂತ ಒಂದು ಕ್ರಿಯಾಪದ ಇದೆ. ಆ ಕ್ರಿಯಾಪದದಲ್ಲಿ ಭವಾನಿ ಅಂದ್ರೆ ನಾನಾಗಬೇಕು ಅಂತ ಅರ್ಥ. ಅಹಂ ಭವಾನಿ, ನಾನು ಆಗಬೇಕು ಅಂತ ಅರ್ಥ. ಭವಾನಿತ್ವಂ ಅಂದ್ರೆ ನಾನು ನೀನಾಗಬೇಕು ಅಂತ ಅರ್ಥ ಮಾಡ್ಕೊಂಡ್ಬಿಟ್ಲಂತೆ ಅವಳು. ಅದಕ್ಕೆ ನಂಗೆ ನಿಜ ಸಾಯುಜ್ಯ ಪದವಿಯನ್ನೇ ಕೊಟ್ಬಿಟ್ಲು. ನಾನ್ ಕೇಳಿದೇನೋ ಜುಜುಬಿ ಆಸೆ ಕೇಳೋಕ್ ಹೊರಟಿದ್ದು. ಆದ್ರೆ ಅವಳು ನನ್ನ ಮಟ್ಟದಲ್ಲಿ ಆಲೋಚನೆ ಮಾಡಲಿಲ್ಲ. ಅವಳು ವೇದಾಂತದ ನೆಲೆಯಲ್ಲಿ ಆಲೋಚಿಸಿ ನನಗೆ ತನ್ನಲ್ಲಿ ಸಾಯುಜ್ಯವನ್ನ, ಅವಳಲ್ಲಿ ಒಂದಾಗುವಂತಹ ಅದ್ವೈಯ ಭಾವವನ್ನೇ ಕೊಟ್ಬಿಟ್ಲು ಜಗನ್ಮಾತೆ. ಎಷ್ಟು ಚೆನ್ನಾಗಿ ಅದ್ವೈತ ಸಿದ್ಧಾಂತವನ್ನ ಭಕ್ತಿಯೊಳಗೆ ತಂದು. ಭಕ್ತಿ ಅಂದ್ರೆ ನಾನ್ ಬೇರೆ, ದೇವ್ರು ಬೇರೆ, ಅವನು ಪರಮಾತ್ಮ, ನಾನ್ ಜೀವ ಅಂತ. ಆದ್ರೆ ಎರಡನ್ನ ಒಂದು ಮಾಡಿಸುವಂತ ಆಚಾರ್ಯರ ಚಾಕಚಕ್ಯತೆ. ಹಾಗೆ ಪ್ರೀತಿಯನ್ನ ತರ್ತಾರೆ, ಸರಸತೆಯನ್ನ ತರ್ತಾರೆ. ಒಂದ್ ಕಡೆ ಬರುತ್ತೆ, ಅಮ್ಮ ನೀನು ನಿನ್ನ ದರ್ಬಾರ್ನಲ್ಲಿ ರಾಜರಾಜೇಶ್ವರಿ ಕೂತ್ಕೊಂಡಿದ್ಯಾ, ನಿನ್ನ ಪಾದದಲ್ಲಿ ಇಂದ್ರಾದಿ ದೇವತೆಗಳು ಅಷ್ಟದಿಕ್ಪಾಲಕರೆಲ್ಲ ನಮಸ್ಕಾರ ಮಾಡಿದ್ದಾರೆ. ಅವರೆಲ್ಲರ ಕಿರೀಟಗಳು ವಜ್ರ ಉಚಿತವಾದ ಕಿರೀಟಗಳು ಸಮೇತ ನಿನ್ನ ಪಾದದಲ್ಲಿ ಹಿಂಗೆ ನಮಸ್ಕಾರ ಮಾಡಿ ಬಹಳ ಹೊತ್ತು ಮಲಗಿದ್ದಾರೆ. ನೀನ್ ದರ್ಬಾರ್ ನಡೆಸ್ತಾ ಇದೀಯ. ಅಷ್ಟೊತ್ತಿಗೆ ನಿನ್ನ ಸಖಿಯರಿಗೆ ಹೇಳ್ತಾರೆ, ಶಿವ ಬಂದ ಅಂತ, ನಿನ್ ಗಂಡ ಬಂದ ಅಂತ. ಇಷ್ಟೊಂದು ಜನ ಕಾಲಲ್ಲಿ ಮಲ್ಕೊಂಡು ನಮಸ್ಕಾರ ಮಾಡ್ತಿದ್ದಾರೆ, ಸಭೆಯಲ್ಲಿದ್ದೀನಿ ಅಂತ ಎಲ್ಲಾ ಮರೆತು, ಅಯ್ಯೋ ಗಂಡ ಬಂದ ಅಂತ ಸಬಕ್ಕಂತ ಎದ್ದು ಹೊರಟ್ಬಿಡ್ತೀಯ ನೀನು, ಸ್ವಲ್ಪ ಹುಷಾರು ಇದೋಗ್ಬಿಡ್ತೀಯ, ಕಿರೀಟ ಎಲ್ಲ ಇದೆ ನಿನ್ ಕಾಲ ಹತ್ರ, ಎಳುಬಿಟ್ಟಿಯೇ ಅಂತ ಬರುತ್ತೆ ಒಂದು ಶ್ಲೋಕ ಬರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಅಯ್ಯೋ ಬಂದ್ರೆ ಬರ್ತಾ ಕೂತ್ಕೊಡ್ತಾರೆ ಬಿಡಿ ಅಂತಿಲ್ಲ. ಅವಳು ರಾಜರಾಜೇಶ್ವರಿ ಆದ್ರೂ ತನ್ನ ಪತಿಯ ಬಗ್ಗೆ ಅಂತ ಪ್ರೇಮ ಅವಳಿಗೆ ಅಂದ್ರೆ ಎಲ್ಲವನ್ನೂ ಮತ್ತು ಶಿವನ ಅಂತ ಹೊರಟೇ ಬಿಡ್ತಾಳೆ ಅವಳು. ಈ ತರದ ಸರಸವಾದ ಸುಂದರವಾದ ಪದ್ಯಗಳೆಲ್ಲ ಇದೆ. ಇನ್ನೊಂದ್ ಕಡೆ ಬರುತ್ತೆ, ಅಮ್ಮ ಈ ಜನ ಇದಾರಲ್ಲ, ಈ ಹಂಸಗಳಿದೆಯಲ್ಲ, ಹಂಸ ಪಕ್ಷಿ, ಈ ಹಂಸ ಗಮನವನ್ನ, ಹಂಸ ಪಕ್ಷಿ ನಡ್ಕೊಂಡು ಹೋಗೋದನ್ನ ತುಂಬಾ ಹೊಗಳ್ತಾರೆ ಸುಮ್ಮನೆ. ಅದೇನೋ ಅದು ವಕ್ರವಾಗಿ ನಡೆಯುತ್ತೆ. ಅಂದ್ರೆ ಹಂಸಗಮನ ಅನ್ನೋದು ನಮ್ಮ ಭರತನಾಟ್ಯದಲ್ಲೂ ಇದೆ. ಹೀಗೆ ನಡೆಯೋದು, ಕಾಲಿ ಇಟ್ಕೊಂಡು ಒಂದೊಂದು ಚಾರಿ ಅದು. ಆದ್ರೆ ಈ ಹಂಸ ಪಕ್ಷಿಗೆ ಅಷ್ಟು ಸುಂದರವಾಗಿ ನಡೆಯುತ್ತೆ ಅಂತ ಹೇಳ್ತಾರೆ. ಆದ್ರೆ ಆ ಹಂಸ ಪಕ್ಷಿಗೆ ಆ ನಡಿಗೆ ಎಲ್ಲಿಂದ ಬಂತು? ನೀನು ಕೈಲಾಸದಲ್ಲಿ ಪರಶಿವನ ಗೃಹಿಣಿ ಆಯ್ತಾ. ನೀನು ಕೈಲಾಸದಲ್ಲಿ ತುಂಬಾ ಬಿಸಿ ಗೃಹಿಣಿ ಅಂದ್ಮೇಲೆ ಮನೆಯಲ್ಲಿ ಓಡಾಡ್ತಾನೆ ಇರ್ಬೇಕು, ಕೆಲಸ ಮಾಡ್ತಾನೆ ಇರ್ಬೇಕು. ನೀನು ಮಾನಸ ಸರೋವರ ಮತ್ತು ಕೈಲಾಸ ಆ ಪ್ರಾಂತದಲ್ಲಿ ಓಡಾಡ್ತಾನೆ ಇರ್ತೀಯ ನಿನ್ನ ಮನೆಯಲ್ಲಿ. ಆವಾಗ ಈ ಹಂಸಗಳು ನಿನ್ನ ನೋಡುತ್ತೆ. ಹಂಸಗಳೆಲ್ಲ ನಿನ್ನ ಸಾಕು ಪಕ್ಷಿಗಳು. ನಿನ್ನ ನಡಿಗೆ ಎಷ್ಟು ಚೆನ್ನಾಗಿ, ಎಷ್ಟು ವಯ್ಯಾರವಾಗಿ ನೀನು ನಡೀತೀಯ ಅಂದ್ರೆ ನೋಡಿ ನೋಡಿ ಇವುಗಳು ನಿನ್ನನ್ನ ಅಣಕು ಮಾಡುತ್ತೆ, ಇಮಿಟೇಟ್ ಮಾಡುತ್ತೆ, ಅನುಕರಣೆ ಮಾಡುತ್ತೆ. ನಿನ್ನ ಹಾಗೆ ನಡೆಯಕ್ ಹೋಗಿ ಅಷ್ಟು ಚೆನ್ನಾಗಿ ನಡೀಲಾಗದೆ ಏನೋ ಸ್ವಲ್ಪ ಅಂದ್ಬಿಟ್ಟೊಂಟಾಗಿ ತಕ್ಕ ಮಟ್ಟಿಗೆ ನಡೆಯುತ್ತೆ. ಅದನ್ನೇ ಈ ಲೋಕ ಜನ ನೋಡ್ಬಿಟ್ಟು ಆಹಾ ಹಂಸ ಗಮನ ಅಂತ ಹೇಳ್ತಾರಲ್ಲ. ಇನ್ನು ನಿನ್ನ ಗಮನ ಹೆಂಗಿದೆ? ನಿನ್ನ ನಡಿಗೆ ಎಷ್ಟು ಚೆನ್ನಾಗಿರ್ಬೇಡ,
ನೋಡಿ ಎಷ್ಟು ಭಾವ, ನೀವು ಹೇಳೋ ಸೌಂದರ್ಯ ಲಹರಿಯಲ್ಲಿ ಎಷ್ಟು ಸ್ವಾರಸ್ಯ ಇದೆ ನೋಡಿ. ಪ್ರೇಮದಿಂದ ಹೇಳ್ಬೇಕು. ಭಕ್ತಿ ಅಂದ್ರೆ ಸಾಧು ಪರಮ ಪ್ರೇಮ ಸ್ವರೂಪ ಅಂತ ನಾರದ ಭಕ್ತಿ ಸೂತ್ರದಲ್ಲಿ ಭಕ್ತಿಯ ಲಕ್ಷಣ. ಸಾಧು ಪರಮ ಪ್ರೇಮ ಸ್ವರೂಪ, ಭಕ್ತಿ ಅಂದ್ರೆ ಪರಮ ಪ್ರೇಮ ಸ್ವರೂಪ. ಪ್ರೇಮದಿಂದ ಹೇಳ್ತಾರೆ ಆಚಾರ್ಯರು, ಪ್ರೇಮದಿಂದ ಹೇಳ್ತಾರೆ. ಈ ತರ ತುಂಬಾ ಸ್ವಾರಸ್ಯಗಳಿವೆ. ಒಂದೊಂದ್ ಕಡೆ ವೇದಾಂತದ ಉನ್ನತ ಭಾವಗಳಿವೆ, ಕೆಲವು ಕಡೆ ಕುಂಡಲಿನಿ ಯೋಗದ ರಹಸ್ಯಗಳನ್ನು ಹೇಳ್ತಾರೆ. ಹೇಗೆ ಅವಳು ಪದ್ಮಕಾನನದಲ್ಲಿ, ಕುಂಡಲಿನಿ ಅನ್ನೋದು ಒಂದು ಅರಣ್ಯ ಇದ್ದ ಹಾಗೆ, ಹಂತ ಹಂತದಲ್ಲಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರಾಣ ಅಂತ ಆಜ್ಞಾ ಮತ್ತು ಸಹಸ್ರಾರ ಅಂತ ಈ ಪದ್ಮಗಳಲ್ಲಿ ಮೇಲಿನ ಕೆಳಗಡೆ ಅವಳು ಆರಾಮಾಗಿ ಓಡಾಡ್ತಾ ಇರ್ತಾಳೆ. ಮೇಲೆ ಹೋದಾಗ ನಾವು ಯೋಗಿಗಳಾಗ್ತೀವಿ, ಅವಳು ಕೆಳಗೆ ಬಂದಾಗ ನಾವು ಭೋಗಿಗಳಾಗ್ತೀವಿ. ಎಲ್ಲಿದೆ ಆ ಕುಂಡಲಿನಿ? ನಮ್ಮೆಲ್ಲರಲ್ಲೂ ಇದೆ, ನನ್ನಲ್ಲಿದೆ, ನಿಮ್ಮಲ್ಲಿದೆ, ಎಲ್ಲರಲ್ಲೂ ಇದೆ. ಆದ್ರೆ ನಮ್ಗೆ ಗೊತ್ತಿಲ್ಲ, ಆ ಕಡೆ ಗಮನನೇ ಇಲ್ಲ ನಮಗೆ. ನಾವು ಅಂತರ್ಮುಖವಾದಾಗ ಒಳಗಡೆ ಆ ಕುಂಡಲಿನಿ ಜಾಗೃತವಾಗಿ ಮೇಲ್ಮುಖವಾಗೋದು. ಒಂದೊಂದು ಹಂತದಲ್ಲೂ ಅವಳ ವಿಶಿಷ್ಟ ವಿಭೂತಿಗಳು ನಮ್ಮ ವ್ಯಕ್ತಿತ್ವದಲ್ಲಿ ಒಡಮೂಡುತ್ತವೆ. ಏನಪ್ಪ ಇವರು, ಇಷ್ಟು ಶಕ್ತಿ ಇದೆ ಇವ್ರಿಗೆ, ಇಂತಹ ಸಿದ್ಧಿ ಇದೆ ಅಂತ ಕೆಲವರು ನೋಡಿ ನಾವು ಬೆಳಗಾಗ್ತೀವಿ. ಕುಂಡಲಿನಿ ಎದ್ದಿದ್ದಾಳೆ ಅಂತ ಅಷ್ಟೇ ಅರ್ಥ. ನಮ್ಮಲ್ಲಿದ್ರೆ ನಾವು ಹಂಗೆ ಆಗ್ತೀವಿ, ನಾವು ಹೇಳಕ್ ಬಿಡಲ್ಲ. ಯಾಕೆಂದ್ರೆ ಟಿವಿ ಸೀರಿಯಲ್ ನೋಡ್ಬೇಕು, ವಾಟ್ಸಪ್ ನೋಡ್ಬೇಕು, ಏನೇನೋ ಆಸೆಗಳಿದೆಯಲ್ಲ, ಕುಂಡಲಿನಿ ಸ್ವಲ್ಪ ಅಲ್ಲೇ ಇರು ನೀನು. ಅದರ ಬಗ್ಗೆನೂ ಬರುತ್ತೆ ಕುಂಡಲಿನಿ ತತ್ವಗಳು, ರಹಸ್ಯಗಳು, ಸ್ಥಾನಗಳು. ಹೇಳಿದ್ರೆ ಏನಾಗುತ್ತೆ ಸಾಧಕನಿಗೆ. ಶ್ರೀಯಂತ್ರದ ಉಪಾಸನೆಯ ಬಗ್ಗೆ ಬರುತ್ತೆ. ಭೂಪುರ, ಮಣಿಪುರ, ಶ್ರೀಪುರ ಅಂತ 3 ಪುರಗಳಲ್ಲಿ, ನವಾವರಣಗಳಲ್ಲಿ ಶ್ರೀಚಕ್ರದಲ್ಲಿ ಜಗನ್ಮಾತೆ ಉಪಾಸಿಸಲ್ಪಡ್ತಾಳೆ. ಮೇಲೆ ಶಿವಶಕ್ತಿ ರೂಪಿಣಿಯಾಗಿ ಬಿಂದುವಿನಲ್ಲಿರ್ತಾಳೆ. ಅದೂ ಅಷ್ಟೇ. ಭೂಪುರ ಅಂದ್ರೆ ಈ ಜಗತ್ತು ಸೃಷ್ಟಿ, ಮಣಿಪುರ ಅಂದ್ರೆ ದೇವತಾ ಶಕ್ತಿಗಳು, ಶ್ರೀಪುರ ಅಂದ್ರೆ ಅವಳು ಶಿವ ಇಬ್ರೆ, ಅವರಿಬ್ಬರೇ ಇರ್ತಾರೆ ಮೊದಲು. ಆಮೇಲೆ ದೇವತಾ ಶಕ್ತಿಗಳು, ಬೀಜಗಳು ಎಲ್ಲ ಸೃಷ್ಟಿಯಾಗುತ್ತೆ. ಅಲ್ಲಿಂದ ನಾವೆಲ್ಲ ಸೃಷ್ಟಿಯಾಗ್ತೀವಿ. ಮತ್ತೆ ಅಲ್ಲಿಂದ ವಾಪಸ್ ದೇವತಾ ಶಕ್ತಿಗಳು, ಅಲ್ಲಿಂದ ಮತ್ತೆ ಅವರೆಲ್ಲ ಐಕ್ಯವಾಗಿ ಅವಳು ಶಿವನಲ್ಲಿ ಶಿವಶಕ್ತಿ ರೂಪಿಣಿ ಲಲಿತಾಂಬಿಕಾ ಅಂತ ನಿಲ್ಲುತ್ತೆ. ಶ್ರೀಮಾತಾ ಮೊದಲು ಅವಳು ಸೃಷ್ಟಿ ಮಾಡ್ತಾಳೆ. ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ. ಈ ಮೊದಲ 3 ಹೆಸರುಗಳಲ್ಲಿ ಬೀಜವಿದೆ. ಶ್ರೀಂ ಅಂತನೋ ಬೀಜ ಇದೆ. ಶ್ರೀ ಮಾತಾ ಅನ್ನುವಾಗ ಶ್ರೀಂ ಬಂತ, ಶ್ರೀ ಮಹಾರಾಜ್ಞಿ ಶ್ರೀಂ ಬಂತ, ಶ್ರೀಮತ್ ಸಿಂಹಾಸನೇಶ್ವರಿ ಮತ್ತೆ ಶ್ರೀಂ ಬಂತ. 3 ಸಲ ಶ್ರೀಂ 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 ಅಂತ ಹೇಳುವಂತ ಒಂದು ಬೀಜವನ್ನ ಎಷ್ಟು ಚೆನ್ನಾಗಿ ಅಡಕ ಮಾಡಿದ್ದಾರೆ ನೋಡಿ. ಹಾಗಾಗಿ ಬಾಯಿ ಬಿಟ್ಟು ಹೇಳಬೇಕು ಅಂತ ಅದಕ್ಕೆ ಹೇಳೋದು. ಕೆಲವು ಶುರು ಮಾಡ್ತೀವಿ, ಮತ್ತೆ ಬೇರೆ ಹೇಳ್ತಾ ಹಾಕ್ತಾರೆ, ಸ್ವಲ್ಪ ಇದು ಮಾಡ್ಕೊಂಡು ಮತ್ತೆ ಸೇರ್ಕೊಳ್ತೀವಿ, ಅಲ್ಲಿ ಬೀಜ ಹೊಟ್ಟೋಗ್ಬಿಟ್ಟಿವಿ. ಅದಕ್ಕೆ ಉಪಾಂಶವಾಗಿ ಹೇಳಿ ಅಂತ ಹೇಳೋದು. ನಮ್ಗೆ ಅಕಸ್ಮಾತ್ ಗಂಟ್ಲು ಇದೆ, ಜೋರಾಗಿ ಹೇಳಕ್ಕಾಗಲ್ಲ ಅಂದ್ರೆ ನಮಗ್ ಮಾತ್ರ ಕೇಳಿಸೋ ಹಾಗೆ ಮೆತ್ತಗೆ ಹೇಳ್ಕೊಳ್ಬಹುದು, ಆದ್ರೆ ನಿಲ್ಲಿಸಬಾರ್ದು ಪಾರಾಯಣ. ಯಾಕೆಂದ್ರೆ ಶ್ರೀಂ 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 ಅಂತ 3 ಸಲ ಹೇಳೋದು ತಪ್ಪೋಯ್ತಲ್ಲ, ಸಿದ್ಧಿ ಕಡಿಮೆ ಆಗ್ತದೆ. ಹಾಗೆ 3 ಸಲ ಶ್ರೀಂ ಹೇಳಿ. ಅಂದ್ರೆ ಶ್ರೀಕಾರ ಅಂತ ಇರೋದು ಶ ಋ ಇ ಅಂತ. ಶ ಅನ್ನೋದು ಶಿವ ಸ್ವರೂಪ, ಋ ಅನ್ನೋದು ಶಕ್ತಿ ಸ್ವರೂಪ, ಈ ಅನ್ನೋದು ಸೃಷ್ಟಿ, ಅನ್ನೋದು ಅದರ ಲಯವನ್ನು ತೋರಿಸುತ್ತೆ. ಹೀಗೆ ಶ್ರೀಂ ಅಂತ ಹೇಳುವಾಗ ಸೃಷ್ಟಿ ಆಯ್ತು ಅಂತ. ಶ್ರೀಮಾತಾ ಇಂದ ಶುರು ಆಗುತ್ತೆ. ಕೊನೆ ಪದ ಏನು? ಶಿವಶಕ್ತಿ ರೂಪಿಣಿ ಲಲಿತಾಂಬಿಕಾ. ಸೃಷ್ಟಿ ಆದದೆಲ್ಲ ವಾಪಸ್ ಎಲ್ಲಿ ಹೋಯ್ತು? ಶಿವನಲ್ಲೇ ಹೋಗಿ ಐಕ್ಯವಾಯಿತು. ಇಡೀ ಸೃಷ್ಟಿ ಸ್ಥಿತಿ ಲಯದ ಈ ಒಂದು ಅದ್ಭುತವಾದಂತಹ ಸಿದ್ಧಾಂತವನ್ನೇ ಎಷ್ಟು ಚೆನ್ನಾಗಿ ಅಡಕ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಇದು ಕೂಡ ನಿಮಗೆ ಸೌಂದರ್ಯ ಲಹರಿಯಲ್ಲಿ ಕಾಣುತ್ತೆ. ಶಿವ ಪಾರ್ವತಿಯರ ಅದ್ಭುತವಾದ ಸರಸ ಶೃಂಗಾರವನ್ನ ಅಲ್ಲಿ ನೋಡ್ತೀವಿ. ಜಗನ್ಮಾತೆಯ ಸರ್ವಾಂಗಗಳ ವರ್ಣನೆ ಬರುತ್ತೆ. ಬೇರೆ ಯಾರು ಮಾಡಕ್ ಸಾಧ್ಯನೇ ಇಲ್ಲ. ಯಾಕೆ? ನಮಗೇನ್ ಪ್ರಾಬ್ಲಮ್ ಇಲ್ಲ, ನಮ್ಗೆ ಅಸಖ್ಯ ಆಗಲ್ಲ. ದೇವಿ ಅಲ್ವಾ, ಅಮ್ಮ ಅಲ್ವಾ ಅವಳು. ಚಿಕ್ಕ ಮಗುಗೆ ತಾಯಿನ ಅಪ್ಕೊಂಡು ಎದೆ ಹಾಲು ಕುಡಿಯುವಾಗ ಕೆಲವೊಂದು ವಿಕಾರ ಬರುತ್ತಾ ಮನಸ್ಸಲ್ಲಿ, ಅಮ್ಮ ಅವಳು. ಹಾಗೆ ಜಗನ್ಮಾತೆಯ ಸರ್ವಾಂಗಗಳು ನಮ್ಗೆ ಮಾತೃ ದೇವತೆ. ಹಾಗಾಗಿ ಪರಮ ಪ್ರೇಮದಿಂದ ಅವಳ ಕಣ್ಣು, ಕಿವಿ, ಮೂಗು, ಬಾಯಿ, ಎದೆ, ಸೊಂಟ, ತೊಡೆ, ಕಾಲು ಎಲ್ಲವನ್ನೂ ವರ್ಣಿಸುವಾಗ ಆ ಪರಮ ಮಾತೃ ಪ್ರೇಮದಿಂದ ನಾವು ಹೇಳ್ತೀವಿ ಮತ್ತು ಇನ್ಯಾವ ವಿಕಾರವೂ ಅಲ್ಲಿಲ್ಲ. ಅರ್ಥ ಆಗದೆ ಇರೋರಿಗೆ ಅಸಖ್ಯ ಆಗ್ಬೋದು, ಅವ್ರ ಮನ್ಸಲ್ಲಿ ಕಾಮ ಇರೋದ್ರಿಂದ ನಮ್ಗೆ ಅನ್ಸುತ್ತೆ. ನಮ್ಮ ಮನ್ಸಲ್ಲಿ ಏನಿದೆ? ಅಮ್ಮ ಇದ್ದಾಳೆ. ಹಾಗಾಗಿ ಸೌಂದರ್ಯ ಲಹರಿಯಲ್ಲಿ ಅವಳ ಅಂಗಾಂಗಗಳ ವರ್ಣನೆ ಜೊತೆಗೆ ಅವಳು ನಮ್ಮ ಹಾಗೆ ಮಾಂಸಲ ದೇಹಧಾರಿ ಅಲ್ವಲ್ಲ, ಅವಳು ಜಗತ್ತನ್ನು ವ್ಯಾಪಿಸುವ ವಿರಾಟ್ ಶಕ್ತಿ. ಅವಳ ಕಣ್ಣು ಅಂದ್ರೆ ಏನು? ಸೂರ್ಯ, ಸೂರ್ಯ, ಚಂದ್ರ, ಅಗ್ನಿಗಳೇ ಅವಳ 3 ಕಣ್ಣುಗಳು. ಅವಳು ಕೂದೇನು? ವ್ಯೋಮಕೇಶಿ, ಆಕಾಶದವಳು ಕೂತು. ಇನ್ಯಾವ ಅಂಗವನ್ನು ಹೇಳಿದ್ರು ಅದು ಜಗತ್ತಿನ ಒಂದು ವಿರಾಟ್ ಶಕ್ತಿ. ಅಸಖ್ಯ ಎಲ್ಲಿ ಬಂತು?
ಹಾಗಾಗಿ ಸರ್ವಾಂಗಗಳ ವರ್ಣನೆ ಇದೆ, ನವರಸಗಳ ವರ್ಣನೆ ಇದೆ, ನಾನಾ ತೀರ್ಥಕ್ಷೇತ್ರಗಳ ಒಂದು ಸ್ವರೂಪವಾಗಿ ಹೇಗೆ ಜಗನ್ಮಾತೆ ಇದ್ದಾಳೆ ಆ ವರ್ಣನೆ ಇದೆ, ಮತ್ತು ಅವಳ ಅನುಗ್ರಹದ ವರ್ಣನೆ ಇದೆ. ಸಂಸ್ಕಾರ ಕೊಡಿ. ಇಂಗ್ಲಿಷ್ ಎಜುಕೇಶನ್ ಇಂದ ಏನ್ ಬೇಕೋ ಡಿಗ್ರಿ ಪಡೆದ್ರೆ ಸಾಕು, ಇನ್ನೇನು ಸಿಕ್ಕಲ್ಲ ಆಗಿಲ್ಲ. ಯಾರು ವಿಶ್ವೇಶ್ವರಯ್ಯನೂ ಆಗಿಲ್ಲ, ಯಾರು ನರೇಂದ್ರ ಮೋದಿನೂ ಆಗಿಲ್ಲ, ಯಾರು ಏನೂ ಆಗಿಲ್ಲ. ಬೇರೆ ದೇಶ ವಿದೇಶಕ್ಕೆ ಹೋದವ್ರು ಏನ್ ಮಹಾ ದೊಡ್ಡ ಸಾಧಕರು ಅನ್ಕೋಬೇಡಿ, ಡಾಲರ್ ಸಿಕ್ಕತ್ತೆ ಅಂತ ಹೋಗಿರ್ತಾರೆ ಅಷ್ಟೇ. ಇಲ್ಲ ಕೈ ಮುರ್ಕೊಂಡೆ ಕಾಲು ಮುರ್ಕೊಂಡೆ ಪಕ್ಕದ ಮನೆಯಲ್ಲಿ ಕರ್ಕೊಂಡೋಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಹೊಲ ಗದ್ದೆಗಳು ಹಳ್ಳಿಗಳು ಎಲ್ಲ ಅನಾಥವಾಗ್ತಾ ಇವೆ. ಬಾಂಗ್ಲಾದೇಶದಿಂದ ಎಲ್ಲರಿಂದೋ ಬಂದು ರೋಹಿಂಗ್ಯಾಗಳು ಸೇರ್ಕೊಂಡು ಅದನ್ನು ಕೊಂಡ್ಕೊಳ್ತಾ ಇದ್ದಾರೆ. ನಮ್ಮ ಹೊಲ ಗದ್ದೆಗಳೆಲ್ಲ ಅವ್ರ ಪಾಲಾಗ್ತಾ ಇವೆ, ಗ್ರಾಮಗಳೆಲ್ಲ ಅವ್ರ ಪಾಲಾಗ್ತಾ ಇವೆ. ನಮ್ಮ ಚಿಕ್ಕ ಚಿಕ್ಕ ವೃತ್ತಿಗಳು ಅಂಗಡಿಗಳು ಎಲ್ಲ ಅವ್ರು ಕೊಂಡ್ಕೊಳ್ತಾ ಇದ್ದಾರೆ. ನಮ್ಮವರು ಹುಟ್ಟೋದೊಂದು ಮಗು, ಅದು ಎಕ್ಸ್ಪೋರ್ಟೆಡ್. ವೋಟ್ ಹಾಕಕ್ ಜನ ಇಲ್ಲ. ಹಿಂದೂ ಧರ್ಮದ ಭವಿಷ್ಯ ಏನು ಅಂತ ಯೋಚನೆ ಮಾಡಿ. ನಮಗೇನೋ ಫಾರಿನ್ ಟ್ರಿಪ್ ಆಯ್ತು 2 ಸಲ ಅಷ್ಟೇ, ಬಾಣಂತನ ಮಾಡಕ್ ಹೋಗ್ಲೇಬೇಕಲ್ಲ ಒಂದ್ಸಲ. ಆದ್ರೆ ದೇಶಕ್ಕೇನ್ ಸಿಕ್ತು? ನಾನು ಹೇಳೋದು ಕಟ್ಟುವಾಗ ಅನ್ನಿಸ್ಬೋದು ನಿಮ್ಗೆ. ನನ್ನ ಕಸಿನ್ಸು ಎಲ್ಲಾನು ಎಕ್ಸ್ಪೋರ್ಟೆಡ್, ಅವ್ರಿಗೂ ನಾನು ಇದೇ ಮಾತು ಹೇಳ್ತೀನಿ. ನನ್ನ ಮಗನಿಗೂ ಈಗಿಂದಲೂ ಅದೇ ಹೇಳ್ತಾ ಇದ್ದೀನಿ. ಎಲ್ಲಾನು ಹೋಗು ವಾಪಸ್ ಭಾರತಕ್ಕೆ ಬಾ, ಭಾರತವನ್ನು ಕಟ್ಟೋಣ. ಡೆಸ್ಟಿನೇಷನ್ ಇಂಡಿಯಾ, ಡೆಸ್ಟಿನೇಷನ್ ಭಾರತ. ಏನ್ ಕಡಿಮೆ ಇದೆ ನಮ್ಮ ದೇಶದಲ್ಲಿ? ಆ ಟ್ರಂಪ್ ಓಡಿಸ್ಬಿಡ್ತೀನಿ ಅವನ ಹತ್ರ ಬೆದರ್ಸ್ಕೊಂಡು ಕೂತಿರ್ಬೇಕಾ ನಾವು? ನಮ್ ದೇಶ ಕಟ್ಟೋಣ. ಯಾಕೆ ಇನ್ಫೋಸಿಸ್ ಕಟ್ಟಿಲ್ವಾ? ಸುಧಾಮೂರ್ತಿ ಅವರೆಲ್ಲ ಕಟ್ಟಿಲ್ವಾ? ಅಂಬಾನಿ ಅವ್ರು ಕಟ್ಟಿಲ್ವಾ? ಅದಾನಿ ಅವ್ರು ಕಟ್ಟಿಲ್ವಾ? ಈಗಂತೂ ಝೋಹೋ ಅದ್ಭುತವಾಗಿ ಕಟ್ತಾ ಇಲ್ವಾ? ಏನ್ ಕಡಿಮೆ ಇದೆ ನಮ್ಮ ದೇಶದಲ್ಲಿ? ನೆಲ, ಜಲ, ಭೂಮಿ, ಗಗನ, ನೀರು ಎಲ್ಲ ಇದೆ ನಮ್ಮಲ್ಲಿ. ಬುದ್ಧಿ ಒಂದು ಕಡಿಮೆ ಆಗಿದೆ ಅಷ್ಟೇ. ಮೆಕಾಲೆ ಎಫೆಕ್ಟ್. ನಮ್ಮ ಮಕ್ಕಳಲ್ಲಿ ರಾಷ್ಟ್ರಭಕ್ತಿ, ದೇಶಭಕ್ತಿ ಮತ್ತು ಇಂಥ ಒಂದು ದೇವತಾ ಕರ್ಮಗಳಲ್ಲಿ ಆಸ್ಥೆ, ಶ್ರದ್ಧೆ, ಭಾಗವಹಿಸುತ್ತೆ, ಇದೆಲ್ಲ ಆದ್ರೆ ಸಂಘಟಿತರಾಗ್ತೀವಿ. ನೀವೆಲ್ಲ ಎಷ್ಟು ಸಂಘಟಿತರಾಗಿದ್ದೀರಿ ಅಲ್ವಾ? ಇಷ್ಟು ಜನ ಫ್ರೆಂಡ್ಸ್ ಇದ್ರ ಮೊದಲು ನಿಮ್ಗೆ? ಪಕ್ಕದ ಮನೆಯವರು, ಎದುರು ಮನೆಯವರು, ಇನ್ಯಾರೋ ಅಷ್ಟೇ ಅಲ್ವಾ? ಒಬ್ರು ಇಬ್ರು, ಇದು ಸಿಕ್ಕಾಪಟ್ಟೆ ಚಾಯ್ಸ್ ಅಲ್ವಾ? ಎಷ್ಟೋ ಅಲ್ಲಲ್ಲಿ ಸಿಗ್ತಾನೆ ಇರ್ತಾರೆ. ಎಷ್ಟೆಲ್ಲ ನೀವು ಒಟ್ಟೊಟ್ಟಿಗೆ ಹೋಗಿ ಏನೇನ್ ಸೀರೆ ಕೊಂಡ್ಕೊಳಕ್ ಹೋಗಿದ್ದೀರಾ ಅಲ್ವಾ? ಇವಾಗಂತೂ ನಿಮ್ ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಹಬ್ಬ ಹಬ್ಬದು 8 ಜನ ಮನೇಲಿ ಅಲ್ವಾ? ಆ ಸಂಭ್ರಮ, ಸಂತೋಷ ದ್ವಿಗುಣಿತವಾಗುತ್ತೆ. ಹಾಗಾಗಿ ನೀವೆಲ್ಲ ಸೇರ್ಸಿದ್ದೀರಿ. ಹಿಂಗೆ ಉತ್ತರವಾಗಿ ಚೆನ್ನಾಗಾಗ್ಲಿ. ಇನ್ನಷ್ಟು ಜನ ಸೇರಿಸಿ ಇನ್ನೊಂದಷ್ಟು ಶಾಖೆಗಳನ್ನು ಮಾಡಿ. ನೆಲಮಂಗಲದಲ್ಲಿ ಅರ್ಶನ ನೀವೇ ಹೋಗಿ ಇನ್ನೊಂದ್ ಕಡೆ ಮಾಡ್ಕೊಂಡು. ವೆರಿ ಗುಡ್. ಚಿಕ್ಕದು ಅದೇ ನಾವೇನ್ ಕಾಂಪಿಟೇಷನ್. ಕೆಲವು ಬೇಜಾರಾಗ್ಬಿಡುತ್ತೆ. ನನ್ನ ಹತ್ರ ಒಬ್ರು ಬಂದಿದ್ರು, ನಾನು 30 ವರ್ಷದಿಂದ ಸೌಂದರ್ಯ ಹೇಳ್ಕೊಡ್ತಾ ಇದ್ದೀನಿ, ಇವರೆಲ್ಲ ಅಲ್ಲಲ್ಲೇ ಬೇರೆ ಬೇರೆ. ಸಂತೋಷ ಪಡ್ರಿ ನೀವು. ಒಂದೇ ನಿಮ್ದು ಬ್ರಾಂಚ್ 2 ಬ್ರಾಂಚ್ 3 ಹೋಗಿ ಆಶೀರ್ವಾದ ಮಾಡಿ ಅವ್ರಿಗೆ ಅಲ್ವಾ? ಜಾಸ್ತಿ ಆಗ್ಬೇಕು ತಾನೆ. ಮರ ಹೆಂಗ್ ಉಳಿಯುತ್ತೆ? ಬೀಜ ಹಾಕಿ ಆ ಬೀಜ ಇನ್ನೊಂದ್ ಕಡೆ ನೆಟ್ಕೊಂಡು ಇನ್ನೊಂದ್ ಮರ ಬಂದ್ರೆ ತಾನೆ ಈ ಮರ ಜನ್ಮ ಸಾರ್ಥಕ. ಹಾಗೆ ಹೆಚ್ಚಬೇಕು. ಭಾರತ ಭೂಮಿಯಲ್ಲಿ ಸನಾತನ ಧರ್ಮ ಉಳಿಬೇಕು, ಬೆಳಿಬೇಕು ಅಂದ್ರೆ ಬೀದಿಯಲ್ಲೂ ಸತ್ಸಂಗ ನಡಿಬೇಕು. ಬೀದಿಗೊಂದು ಸತ್ಸಂಗ, ಎಲ್ಲಾ ಕಡೆ ಪಾರಾಯಣ, ಎಲ್ಲಾ ಕಡೆ ಭಜನೆ, ಎಲ್ಲಾ ಕಡೆ ಘೋಷ, ಜಯಘೋಷ ಮಾಡ್ತೀರಾ? ಕೊನೆ ಜೋರಾಗಿ ಹೇಳ್ತಾ ಇರ್ಬೇಕು, ಭಾರತ್ ಮಾತಾ ಕಿ ಜೈ ಅಂತ. ಎಲ್ಲ ಅಕ್ಕಪಕ್ಕ ತಿರುಗಿ ನೋಡ್ಬೇಕು, ಜೋರಾಗಿ ಹೇಳ್ಬೇಕು. ಆ ರೀತಿ ಒಂದು ಭಾವ ಜಾಗೃತಿ ಆಗ್ಲಿ. ಜಗನ್ಮಾತೆ ಲಲಿತಾ ಪರಮೇಶ್ವರಿ ಅವರು ಶಕ್ತಿ ಸ್ವರೂಪಿಣಿ. ನಮ್ಮ ಮನಸ್ಸಿಗೆ, ಬುದ್ಧಿಗೆ, ಅಂತರಕ್ಕೆ ಶಕ್ತಿ ಕೊಡ್ಲಿ. ನಮ್ಮ ಸಂಘಟನೆಗೆ ಶಕ್ತಿ ಕೊಡ್ಲಿ. ಭಾರತ ಉಳಿದ್ರೆ ಧರ್ಮ ಉಳಿದ್ರೆ ನಾವು. ಹಾಗಾಗಿ ದೇಶ ಧರ್ಮಗಳನ್ನ ಮರೆಯದೆ, ದೇಶವೇ ಧರ್ಮ ತಿಳ್ಕೊಳ್ಳಿ. ದೇಶ ಬೇರೆ. ಕೆಲವೆಲ್ಲ ನಾವು ಪಾಲಿಟಿಕ್ಸ್, ದೇಶ ಪಾಲಿಟಿಕ್ಸ್. ದೇಶ ಇದೇ ದೇಶದಲ್ಲೇ ರಾಮ ಹುಟ್ಟಿದ್ದು, ಕೃಷ್ಣ ಹುಟ್ಟಿದ್ದು, ಜನನೇ ಜನ್ಮಭೂಮಿಷ್ಠ ಅಂತ ರಾಮ ನಮಸ್ಕಾರ ಮಾಡಿದ್ದು. ಈ ದೇಶಕ್ಕಾಗಿ ಪ್ರಾಣ ಕೊಟ್ಟಂತವ್ರು ಲಕ್ಷೋಪಲಕ್ಷ ಜನ. ಬರೀ ಗಾಂಧಿ, ನೆಹರು ಅಲ್ಲ, ನೆಹರು ಏನು ಕೊಟ್ಟೇ ಇಲ್ಲ ಬಿಡಿ, ಬರೀ ಇಟ್ಕೊಂಡು ಹೋಗಿದ್ದು. ಗಾಂಧಿ ಕೊಟ್ಟ ಏನಿಲ್ಲ, ಅವರೆಲ್ಲ ಡೋಂಗಿಗಳು. 6.5 ಲಕ್ಷ ಜನ ಪ್ರಾಣ ಕೊಟ್ಟಿದ್ದಾರೆ, ಇನ್ನು ಜಾಸ್ತಿ ಕೊಟ್ಟಿದ್ದಾರೆ. ಅವರೆಲ್ಲರ ತ್ಯಾಗ ನಿರರ್ಥಕವಾಗಬಾರ್ದು. ನಾವೆಲ್ಲ ಜಾಗೃತರಾಗಿರೋಣ. ದೇಶ ಭಾವ, ಧರ್ಮ ಭಾವ. ನಿಮ್ ಸತ್ಸಂಗದಲ್ಲಿ ಕೊನೆಯಲ್ಲಿ ಭಾರತ್ ಮಾತಾ ಕಿ ಜೈ ಹೇಳಿ. ಭಾರತ್ ಮಾತೆ ಯಾರು? ದುರ್ಗಾ ಪರಮೇಶ್ವರಿನೇ. ನೋಡಿದ್ರ ಚಿತ್ರ? ಸಿಂಹವಾಹಿನಿ ಇರ್ತಾಳವಳು. ಹಾಗಾಗಿ ಭಾರತ ಬೇರೆ ಅಲ್ಲ, ದೇಶ ಬೇರೆ ಅಲ್ಲ, ಗಂಗೆ ಬೇರೆ ಅಲ್ಲ, ನಮ್ಮ ಹೆತ್ತ ತಾಯಿ ಬೇರೆ ಅಲ್ಲ, ನಮ್ಮ ಕುಲದೇವತೆ ಬೇರೆ ಅಲ್ಲ. ಭೂಮಿ ಎಲ್ಲಾ ಕೂಡ ಜಗನ್ಮಾತ್ರ ಸ್ವರೂಪ. ಬರೀ ಪುರಾಣದಲ್ಲಿ ಹೇಳಿರೋದಲ್ಲ, ಸರ್ವಸ್ವರೂಪೇ ಸರ್ವೇಶೇ ಅಂತ. ನಮ್ಮ ಜೀವನದಲ್ಲೂ ಅದು ಸಾಕ್ಷಾತ್ಕಾರವಾಗಬೇಕು. ಎಲ್ಲರೂ ನಮ್ಮವರೇ. ಜಾತಿ, ಕುಲ, ಭೇದ, ಮತ, ಪ್ರಾಂತ, ಭಾಷೆ, ಭಾವನೆ, ಆ ಸತ್ಸಂಗಕ್ಕೆ ಈ ಎಲ್ಲಾನು ಮಾಡೋದು ಒಂದೇ ಪೂಜೆನೆ.
ಹಾಗಾಗಿ ಆ ಎಲ್ಲ ಭೇದಗಳನ್ನು ಬಿಟ್ಟು ಎಲ್ಲರೂ ಸಂಘಟಿತರಾಗಿ ಒಗ್ಗಟ್ಟಾಗಿ ದೇಶ ಧರ್ಮಗಳನ್ನು ಉಳಿಸೋಣ, ಬೆಳೆಸೋಣ. ಆ ಎಲ್ಲೆಲ್ಲೋ ಇರೋ ನಿಮ್ಮ ಮಕ್ಕಳನ್ನ ಕರ್ಕೊಂಬಂದು ವಾಪಸ್ಸು ಬಾರೋ ಭಾರತಕ್ಕೆ, ಬಾ ಭಾರತಕ್ಕೆ ಅಂತ ವಾಪಸ್ ಕರೀರಿ. ನೀವು ಹೇಳ್ತಾ ಇರಿ, ಯಾವತ್ತೋ ದಿನ ಮದುವೆ ಮಾಡ್ಕೊಳ್ಳೋದು. ಆದ್ರೂ ಇಬ್ಬರಿಗೂ ಅರ್ಜೆಂಟ್ ಇಲ್ಲ. ಏನಪ್ಪ ಈ ಶಿವನ ಗಮನ ಹೆಂಗೆ ಪಾರ್ವತಿ ಕಡೆ ಹರಿಸೋದು ಅಂತ ಕಿತಾಪತಿ ಮಾಡುದು. ಮನ್ಮಥನ ಕಳ್ಸಿದ್ರು, ಬೇಗ ಹೋಗ್ಬಿಟ್ಟು ಅವ್ನು ಏನೋ ಮಾಡ್ಬಿಟ್ಟು ಸ್ವಲ್ಪ ಮನಸ್ಸು ಪಾರ್ವತಿ ಕಡೆ ಹೋಗೋ ಹಾಗೆ ಮಾಡಿ ಅವನು ಬಾಣ ಬಿಟ್ಬಿಟ್ಟ, ಹೂ ಬಾಣ ಬಿಟ್ಬಿಟ್ಟ. ವಸಂತ ಬಂದು ಕೋಗಿಲೆನ್ ಕೂಗಿಸ್ಬಿಟ್ಟ, ಎಲ್ಲ ಆಯ್ತು. ಶಿವ ಕಣ್ ತೆಗೆದ. ಒಂಚೂರು ಹರಸ್ಸು ಕಿಂಚಿತ್ ಪರಿಯುಕ್ತ ಧೈರ್ಯ ಚಂದ್ರೋದಯ ಆರಂಭ ವಿವಾಂಬುರಾಶಿ ಕಾಳಿದಾಸ ಹೇಳ್ತಾನೆ. ಈ ಚಂದ್ರೋದಯವಾದಾಗ ಸ್ವಲ್ಪ ಕಡಲುಕ್ಕೂ ಹಾಗೆ ಒಂಚೂರು ಶಿವನ್ ಮನಸ್ಸು ಪಾರ್ವತಿ ನೋಡಿ ಹೋಗ್ತಂತೆ. ನಾನು ತಪಸ್ಸಿನಲ್ಲಿ ಇರುವಾಗ ಹಿಂಗ್ ನನ್ನ ಮನಸ್ಸು ಆಚೆ ಬಂತು. ನನ್ನ ಮನಸ್ಸಿಗೆ ಆಗದೇ ಇಲ್ವಲ್ಲ ನೋಡಿ, ಎಂತ ಕಾನ್ಫಿಡೆನ್ಸ್. ಇವತ್ತಿನ ನಮ್ಮ ಹುಡುಗರು ಇಷ್ಟು ಕಾನ್ಫಿಡೆನ್ಸ್ ಇರುತ್ತಾ? ಕಿಟಕಿ ಬಾಗಿಲು ಮುಚ್ಚಿ ಮೊಬೈಲ್ ಕಿತ್ತರು ಕೂಡ ಡ್ರೀಮ್ ಮಾಡ್ತಾ ಇರ್ತಾರೆ ಯಾವ್ದೋ ರಾಜಕುಮಾರಿ ಬಗ್ಗೆ. ಎಂತ ಕಾನ್ಫಿಡೆನ್ಸ್ ಶಿವನಿಗೆ. ತನಗಾಗಿಯೇ ಹುಟ್ಟಿದ ಪಾರ್ವತಿಯನ್ನು ತನ್ನನ್ನು ಅರಿಸೋದಕ್ಕೆ ಅಂತ ಇರೋ ಪಾರ್ವತಿಯನ್ನು ನೋಡೋ ವಿಷಯದಲ್ಲೂ ಕೂಡ ಸಂಯಮ. ಅಷ್ಟು ಸಂಯಮ ಇರ್ಬೇಕು ನಮ್ಗೆ. ಬೇಕಾದಾಗ ಮನಸ್ಸಾಚೆ ಹೋಗ್ಬೇಕು, ಬೇಡ ಅಂದ್ರೆ ವಾಪಸ್ ಬರ್ಬೇಕು. ಸ್ವಿಚ್ ಆಫ್ ಸ್ವಿಚ್ ಆನ್, ಅಷ್ಟು ಮನಶಕ್ತಿ ಇರ್ಬೇಕು ನಮ್ಗೆ. ಶಿವ ನೋಡ್ತಾನೆ, ಎಲ್ಲಿಂದ ನನ್ನ ಮನಸ್ಸು ವಿಚಲಿತವಾಯ್ತು ಇನ್ನೂ ನೋಡ್ತಾನೆ. ಮನ್ಮಥ ಇನ್ನೂ ಕೈಯೇ ಇರಿಸಿರ್ಲಿಲ್ಲ, ರೆಡ್ ಹ್ಯಾಂಡೆಡ್ ಸಿಕ್ಕಾಕೊಂಡ್ಬಿಟ್ಟ. ಈಗ ನೋಡ್ತಾನೆ ಉರಿಗಣ್ಣಿನಿಂದ ಮನ್ಮಥ ಸುಟ್ಟೋಗ್ಬಿಡ್ತಾನೆ. ಆ ಜಾಗ ಬಿಟ್ಟು ಹೊರಟೋಗ್ಬಿಡ್ತಾನೆ ಶಿವ. ಪಾರ್ವತಿಗೆ ತುಂಬಾ ದುಃಖವಾಯ್ತು. ಸಾಮಾನ್ಯ ಹುಡುಗಿ ಆದ್ರೆ ಇವನೊಬ್ನೇ ಇರೋದು ಅನ್ಕೊಂಡಿರೋಳು. ಆದ್ರೆ ಪಾರ್ವತಿ ಹಾಗಲ್ಲ, ಮನಸ್ವಿನಿ ಮಾನವತಿ. ಅವಳು ಯೋಚನೆ ಮಾಡುದು, ನನ್ನಲ್ಲಿ ಏನ್ ಕಮ್ಮಿ ಇದೆ? ರೂಪದಲ್ಲಿ ತ್ರಿಪುರ ಸುಂದರಿ, ವಿದ್ಯೆಯಲ್ಲಿ ಸಕಲ ವಿದ್ಯಾವತಿ ನಾನು, ಕುಲದಲ್ಲಿ ಹಿಮವಂತನ ಮಹಾರಾಜನ ಮಗಳು ರಾಜಕುಮಾರಿ. ವಿದ್ಯೆ, ಶೀಲ, ಗುಣ, ವರ್ಚಸ್ಸು, ಐಶ್ವರ್ಯ, ಅಂತಸ್ತು ಏನು ಕಡಿಮೆ ಇಲ್ಲ ನಮ್ಗೆ. ಇದ್ಯಾವುದನ್ನು ಲೆಕ್ಕ ಹಾಕ್ತಿಲ್ವಲ್ಲ ಶಿವ. ಅದ್ ನಾನು ಅವನ್ಗಾಗಿ ಕಾಯ್ತಾ ಇದ್ದೀನಿ, ಹುಟ್ಟಿನೇ ಅವನಿಗೋಸ್ಕರ. ನನ್ಗೆ ಅವನ ಮೇಲೆ ಅಷ್ಟು ಪ್ರೀತಿ ಇದೆ, ಅದು ಗೊತ್ತು ಅವನ್ಗೆ. ಆದ್ರೂ ನನ್ನನ್ನ ಅವ್ನು ಕೇರ್ ಮಾಡಿಲ್ಲ. ಅಂದ್ರೆ ಏನೋ ಬೇಕು.